ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತಂದ್ರೆ ಅದು ತುಮಕೂರು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಟಿಕೆಟ್ ಫೈಟ್ ನ ವಿಚಾರ. ತುಮಕೂರು ಬಿಜೆಪಿಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಲೋಕಸಭೆ ಟಿಕೆಟ್ ಫೈಟ್. ತುಮಕೂರಿನಲ್ಲಿ ವಿ ಸೋಮಣ್ಣ ಸ್ಪರ್ಧೆಗೆ ಮಾಧುಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮಣ್ಣ ಹೊರಗಿನಿಂದ ಬಂದವರು ಎಂಬ ಟ್ರಂಪ್ ಕಾರ್ಡ್ ಅನ್ನ ಬಳಸಿದ್ದಾರೆ ಮಾಧುಸ್ವಾಮಿ. ವಿ ಸೋಮಣ್ಣ ಹೊರಗಿನವರು ಅನ್ನೋ ಕಾರಣಕ್ಕೆ ಮಾಧುಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ತ ಬಿಎಸ್ವೈ ಭೇಟಿಯಾಗಿ ಸಂಧಾನ ಮಾತುಕತೆಯನ್ನ ನಡೆಸಿದ್ದಾರೆ ವಿ ಸೋಮಣ್ಣ. ಜಗದೀಶ್ ಶೆಟ್ಟರ್, ಜಿಎಸ್ ಬಸವರಾಜು ಮಧ್ಯಸ್ಥಿಕೆಯಲ್ಲಿ ಸಂಧಾನ ಆಗಿದೆ. ಶತಾಯ ಗತಾಯ ತುಮಕೂರು ಲೋಕಸಭೆ ಟಿಕೆಟ್ ಪಡೆಯೋದಕ್ಕೆ ಸೋಮಣ್ಣ ಹರಸಾಹಸವನ್ನ ಪಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ನಿಂತು ಸೋಲನ್ನ ಕಂಡಂತಹ ಸೋಮಣ್ಣ ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಲ್ಲೇಬೇಕು ಅಂತ ಹಠಕ್ ಬಿದ್ದಿದ್ದಾರೆ. ಸೊ ಹಾಗಾಗಿ BS ಯಡಿಯೂರಪ್ಪನವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಆದರೆ ತುಮಕೂರು ಕ್ಷೇತ್ರದಿಂದ ಅವ್ರು ನಿಲ್ಲೋದಕ್ಕೆ ಮಾಧುಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮಣ್ಣ ಟಿಕೆಟ್ ಪಡೆಯುವ ಯತ್ನಕ್ಕೆ ಮಾಧುಸ್ವಾಮಿ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಅವರು ಹೊರಗಿನವರು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಈ ಮುಖಾಂತರ ಅವರಿಗೆ ಟಿಕೆಟ್ ತಪ್ಪಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಅವ್ರದ್ದು. ಮತ್ತೊಂದು ಕಡೆ ಮಾಧುಸ್ವಾಮಿ ಅವರು ಕೂಡ ಸ್ವತಃ ತುಮಕೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಸೋಮಣ್ಣ ಅವರು ಬಂದರೆ ಅವ್ರು ಒಪ್ಕೊಳ್ತಾರಾ? ಸಾಧ್ಯನೇ ಇಲ್ಲ. ಸೊ ಅವರು ಹೊರಗಿನವರು, ಈ ಕ್ಷೇತ್ರದ ಜನ ಅವರನ್ನ ಒಪ್ಪಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಸೋಮಣ್ಣ ಟಿಕೆಟ್ ಪಡೆಯುವ ಯತ್ನಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ. ಮಾಡುವಾಗ ನಮಗೂ ಸ್ವಾಭಿಮಾನ ಗೌರವ ಗಂತೆ ಇರುತ್ತೆ. ನಾವೊಂದು ಮಾತು ಸ್ಪಷ್ಟವಾಗಿ ಹೇಳಿದ್ದೀವಿ, ತುಮಕೂರು ಜಿಲ್ಲೆನ ದಯಮಾಡಿ ಬೇರೆಯವ್ರನ್ನ ತರೋದನ್ನು ನಿಲ್ಲಿಸಿ. ಮೊದಲಿಂದ ಈ ಕ್ರಿಯೆ ಮಾಡ್ಕೊಂಬಂದು ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಿ. ಯಾರಪ್ಪ ಈಗ ಇಲ್ಲಿ ಎಂಪಿಗೆ ನಿಂತು ಹೋದರೆ ಯಾರು ನಮ್ಮ ಹೋರಾಟಕ್ಕೆ ಬರ್ತಾವ್ರ? ಏನಾರು ಆಗುತ್ತಾ? ಯಾರನ್ನು ನೆಚ್ಕೊಂಡು ನಾವು ಲೀಡರ್ಶಿಪ್ಪಲ್ಲಿ ಹಿಂದೆ ಹೋಗ್ಬೇಕಪ್ಪ? ನಾಳೆ ಅವ್ರು ಏನಾಗ್ತಾರೆ ನಮಗೆ ಗೊತ್ತಾ? ಯಾಕೆ ಬೇಕು? ಒಂದು ಸೋಲ್ತೀವೋ ಗೆಲ್ತೀವೋ ಸ್ಥಳೀಯವಾಗಿ ಅಲ್ಲಲ್ಲಲ್ಲೇ ಲೀಡರ್ಶಿಪ್ ಬೆಳೆಸ್ಕೊಂಡು ಹೋದರೆ ಕಷ್ಟ ಸುಖಕಾರು ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ಯಾರೋ ಬರೋದು, ನಿಂತ್ಕೊಳೋದು, ಹೋಗೋದು, ಅವ್ರು ಎಷ್ಟೇ ದೊಡ್ಡವರಿದ್ರು ನನಗೆ ಮಾನಸಿಕವಾಗಿ ಅದು ಸಹಿಸುವಂಥ ಶಕ್ತಿ ಅಲ್ಲಪ್ಪ. ಸ್ಪಷ್ಟ. ನಾನು ಸೋಮಣ್ಣ ಅಂತ ಹೇಳ್ತಾ ಇಲ್ಲ. ಯಾರು ಬಂದರು, ನಾನು ಸನ್ಮಾನ್ಯ ದೇವೇಗೌಡರು ಬರೋಕ್ಕೆ ಮೊದಲು ನಾನು ಫೋನ್ ಮಾಡಿ ಹೇಳಿದ್ದೆ, ಬೇಡ ಸರ್, ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀರಿ ಅಂತೇಳಿ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರಲಿಲ್ಲ. ಚುನಾವಣೆ ನಿಂತ್ಕೋಬೇಕಾದಾಗ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ರಾಜಕೀಯ ಮಾಡುವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.